ಲಿಟ್ರಲಿ ದಿಸ್ ವಾಸ್ ಅವರ್ ರಿಯಾಕ್ಷನ್, ನಥಿಂಗ್ ಮೇಡ್ ಅಪ್, ಏನೂ ಇಲ್ಲ. ಆ ಟ್ವಿಸ್ಟ್ನ ನಮ್ಮ ತಾಯಣ್ಣ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೂವಿ ಎಂಡ್ ಮಾಡೋ ನೋಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಟ್ ಈಸ್ ಲೈಕ್ ಯು ಹ್ಯಾವ್ ಹೋಗಲೇಬೇಕು, ಸೆಕೆಂಡ್ ಪಾರ್ಟ್ ಹೋಗಲೇಬೇಕು ಅನ್ನೋದು. KD2ಗೆ ಎಂಥ ಪ್ಲಾಟ್ಫಾರ್ಮ್ ಇದೆ ಬಾಕ್ಸ್ ಆಫೀಸ್ನ ರೂಲ್ ಮಾಡೋಕ್ಕೆ ಅಂದರೆ ಲಿಟ್ರಲಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಗಿದೆ ಮಾಡಿದ್ದಾರೆ. KD2 ಅಂತೂ ಲಿಟ್ರಲಿ ಎಕ್ಸ್ಪೆಕ್ಟೇಷನ್ಸ್ ರೂಫ್ ಟಾಪ್. ಸೆಕೆಂಡ್ ಹಾಫಲ್ಲಿ ಅಣ್ಣ ತಮ್ಮಂದು ಬಾಂಡಿಂಗ್ ಆಗಲಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಇಟ್ ವಾಸ್ ವಂಡರ್ಫುಲ್ ಟು ವಾಚ್. ದ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ವಾಸ್ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಲಿಟ್ರಲಿ ವಿಸಿಲ್ಸ್, ನಮ್ಮ ರಿಯಾಕ್ಷನ್ ನೀವು ನೋಡಿದ್ಮೇಲೂ ನೀವು KDಗೆ ಹೋಗಿಲ್ಲ ಅಂದರೆ ಇಟ್ಸ್ ನಿಮ್ಮ ಲಾಸ್. ನೀವು ಗೆಸ್ ಮಾಡೋಕ್ಕೆ ಬರಲ್ಲ, ಗೆಸ್ ಮಾಡಕ್ಕೆ ಪ್ಲಾಟ್ ಟ್ವಿಸ್ಟ್ ನೀವು ಏನೇ ಮಾಡಿದ್ರು ಗೆಸ್ ಮಾಡಕ್ಕೆ ಬರಲ್ಲ. ಕಾಸ್ಟ್ ಬಗ್ಗೆ ಮಾತಾಡಲೇಬೇಕು. ನಮ್ಮ ಧ್ರುವ ಸರ್ಜಾ ಅವರು ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂದರೆ ಆ ಎಫರ್ಟ್ನ ನೀವು ಆನ್ ಸ್ಕ್ರೀನ್ ನೋಡ್ಬೋದು. ಆ್ಯಂಡ್ ರೇಷ್ಮಾ ಹೇಳ್ತೀನಲ್ಲ, ಹೀರೋಯಿನ್ ರೇಷ್ಮಾ, ರವಿಚಂದ್ರನ್ ಸರ್, ಆಮೇಲೆ ಇನ್ಯಾರು, ಸಂಜಯ್ ದತ್, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ಶಿಲ್ಪಾ ಇನ್ನೊಬ್ರು ಯಾರು ರಮೇಶ್ ಅವರು. ಲಿಟ್ರಲಿ ಅವ್ರ ಕಂಫರ್ಟ್ ಝೋನ್, ಅವ್ರು ಯಾವ ಇಷ್ಟು ದಿನ ಮೂವಿ ಮಾಡ್ಕೊಂಡ್ಬಂದ ಒಂದು ಪ್ಯಾಟರ್ನ್ ಇತ್ತಲ್ಲ, ಆ ಕಂಫರ್ಟ್ ಝೋನಿಂದ ಆಚೆ ಬಂದು ಆ ಫ್ಯಾಮಿಲಿ ಮ್ಯಾನ್ ಕ್ಯಾರೆಕ್ಟರ್ ಬಿಟ್ಟು ಅಲ್ಲ ಎಲ್ಲರಿಗೂ ಹೇಳ್ತಿರೋದು, ಅವ್ರು 100% ಕೊಟ್ಟಿದ್ದಾರೆ. ಲಿಟ್ರಲಿ ದೇ ಗೇವ್ 100% ಆನ್ ಸ್ಕ್ರೀನ್. ನಿಮ್ಗೆ ಅದು ಕ್ಲಿಯರ್ಲಿ ವಿಸಿಬಲ್ ಇರುತ್ತೆ. ಶಿಲ್ಪಾ ಶೆಟ್ಟಿ ಮ್ಯಾಮ್, ವಿ ಆರ್ ವೈಟಿಂಗ್ ಫಾರ್ ಯು ಇನ್ KD2. ಲೆಟ್ಸ್ ವಾಚ್. ಆ್ಯಂಡ್ ಸುದೀಪ್ ಸರ್ ಎಂಟ್ರಿಗೆ ಬಂದಿದ್ದು ವಿಸಿಲು, ಅದು ಹೇಳೋಕ್ಕಾಗಲ್ಲ, ನೀವು ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ವಿ ಆರ್ ವೈಟಿಂಗ್ ಫಾರ್ KD2. ಸಿಗೋಣ.